ಏನೋ ಬಲವಾದ ಕಾರಣ ಇರಬೇಕು. ಮಾತಾಡ್ತೀನಿ ಅವ್ರ ಹತ್ರ. ಒಂದು ಟ್ರೀಟ್ಮೆಂಟ್ ಶುರು ಮಾಡಬೇಕು. ಇಷ್ಟು ವರ್ಷ ನನ್ನ ಖುಷಿಗೋಸ್ಕರ ಅವರು ಬದುಕಿದ್ದಾರೆ. ಇನ್ನು ಮುಂದೆ ಅವ್ರಿಗೋಸ್ಕರ ನನ್ನ ಜೀವನ ಮುಡುಪಾಗಿಡ್ತೀನಿ. ನಿನ್ ಜೊತೆ ನಾವು ಇದ್ದೀವಿ. ಭೂಮಿ ಕಂದ, ಅಮ್ಮ. ಏನ್ ಚಿನ್ನಿ, ಹೇಗಿದ್ಯಾ ಬಂಗಾರಿ? 10 ದಿವಸ ಆಯ್ತು ನಿನ್ನ ನೋಡಿ. ಹೇಗಿದೆಯಾ? ನೋಡ್ ಹೀಗಿದ್ದೀನಿ. ಫೋನ್ ಮಾಡಿ ಬರುತ್ತಾನೆ. ಆಹಾ, ನನ್ನ ಮಗಳನ್ನ ನೋಡಕ್ಕೆ ನಾನೇ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ಬೇಕಾ? ಇದು ಚೆನ್ನಾಗಿದೆ ಕಣೆ. ಹಾಗಲ್ಲ. ಏನಾಗಲ್ಲ. ಆಯ್ತು, ಹೇಳ್ಕೊಂಡು ಹೋಗೋಣ ಅಂತ ಫೋನ್ ಮಾಡಿದ್ರೆ ಇವತ್ತು ಇಲ್ಲಿ ಹೋಗ್ತಾ ಇದ್ದೀನಿ, ಇವತ್ತು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ 3 ಹೊತ್ತು ಹೊರಗಡೆನೆ ಇರ್ತೀಯ. ಹೀಗೆ ಬರೋದು ನಾನು. ಅದಕ್ಕೆ ಇವತ್ತು ಕೇಳ್ದೆ ದಿಢೀರ್ ಅಂತ ಪ್ರತ್ಯಕ್ಷ ಆಗ್ಬಿಟ್ಟೆ. ಮೊಮ್ಮಕ್ಳನ್ನ ನೋಡ್ಬೇಕು ಅನ್ನಿಸ್ತಿತ್ತು ಭೂಮಿ, ಅದಕ್ಕೆ ಬಂದ್ಬಿಟ್ಟೆ. ಸರಿಯಾದ ಟೈಮ್ ಬರುತ್ತಾನೆ. ನೋಡು, ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಏನೋ ಒಂದು ಚಾನ್ಸ್ ತಗೊಂಡೆ ಸಿಕ್ಬೋದೇನೋ ಅಂತ. ಪರವಾಗಿಲ್ಲ ಬಿಡು, ಸ್ಕೂಲ್ಗೆ ಹೋಗಿ ಬರಲಿ. ಅವ್ರಿಗೆ ಇಷ್ಟವಾದ ತಿಂಡಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ನಿನಗೂ ಬಿಸಿ ಬಿಸಿ ನಿಂಗೆ ಇಷ್ಟ ಅಂತ ನೋಡು ರವಾ ಲಾಡು ತಗೋ ತಿನ್. ಏನ್ ಚಿನ್ನಿ ಹಂಗೆ ನೋಡ್ತಿದ್ಯಾ? ತಿನ್ನೆ ಬಂಗಾರಿ. ಬೇಡಮ್ಮ. ಯಾಕೆ ಬೇಡ? ಅಮ್ಮ ಅಷ್ಟು ಇಷ್ಟಪಟ್ಟು ಮಾಡ್ಕೊಂಡ್ ಬಂದಿದ್ದಾಳೆ. ತಗೋ ತಿನ್ನು, ಒಂದಾದ್ರೂ ತಿನ್ನು ಚಿನ್ನ. ನಾನು ಆಮೇಲೆ ತಿಂತೀನಮ್ಮ, ಈಗ ಮನಸ್ಸಿಲ್ಲ. ಅಯ್ಯೋ, ಏನು ಆಮೇಲೆ ತಿನ್ನೋದು? ಅಷ್ಟು ಇಷ್ಟ ನಿನಗೆ, ತಗೋ ತಿನ್ನು. ಅಮ್ಮ ಪ್ಲೀಸ್, ಬೇಡ ಅಂತ ಹೇಳಿದ್ನಲ್ಲ, ಪ್ಲೀಸ್ ಬೇಡ. ಪಾಪ ಆ ಮಗುಲ್ ಇದ್ದಿದ್ದ ಹಠ ಇನ್ನೂ ಇದೆಯಲ್ಲ. ಬೇಡ ಅಂದ್ಮೇಲೆ ಬೇಡ, ಈಗ ಬೇಡ. ಸರಿ, ನಿಂಗೆ ಯಾವಾಗ ಇಷ್ಟನೋ ಅವಾಗ ತಿನ್ನು. ಅಮ್ಮ ಮಾಡ್ಕೊಂಡ್ ಬಂದಿದ್ದಾಳೆ, ಓಕೆನಾ? ನಿಂಗೂ ಮಕ್ಕಳಿದಾರಲ್ವಾ, ಮುಂದೆ ಹೋಗಿ ಅವರು ನಿನ್ನ ಮಾತು ಕೇಳಲಿಲ್ಲ ಅಂದಾಗ ನಿನಗೆ ಎಷ್ಟು ಹರ್ಟ್ ಆಗುತ್ತೆ, ಅವಾಗ ಗೊತ್ತಾಗುತ್ತೆ ನಿನಗೆ ಈ ಅಮ್ಮಂಗೆ ಎಷ್ಟು ಹರ್ಟ್ ಆಗಿತ್ತು ಅಂತ. ನೋಡ್ತಾ ಇರು. ಏನಾಯ್ತು ಬಂಗಾರಿ? ಯಾಕೋ ಕೂಸ ಇಷ್ಟು ಡಲ್ ಆಗಿದ್ಯಾ? ನಗುನೇ ಮರ್ತೋಗಿದ್ಯಲ್ಲೇ? ಎಲ್ಲ ಓಕೆನಾ ಬಂಗಾರ? ಆಮ, ನಾನು ಆರಾಮಾಗಿದ್ದೀನಿ. ಆರಾಮಾಗಿದ್ದೀನಿ ಅಂತ ಬರೀ ಬಾಯಲ್ಲಿ ಹೇಳ್ತಾ ಇದ್ಯಾ. ನಿನ್ನ ಮುಖದಲ್ಲಿ ಅದು ಕಾಣ್ತಾ ಇಲ್ವಲ್ಲ ಕಂದ. ಅವತ್ತು ಫೋನಲ್ಲಿ ಮಾತಾಡಿದಾಗ್ಲೂ ಅಷ್ಟೇ ನಿನ್ನ ಧ್ವನಿ ತುಂಬ ಮಂಕಾಗಿತ್ತು. ನೀನು ತುಂಬ ಮಂಕಾಗಿದ್ಯಾ. ಏನೋ ಪ್ರಾಬ್ಲಮ್ ಇದ್ರೆ ಹೇಳು ಕಂದ. ಓ ಇಲ್ಲಮ್ಮ, ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲಮ್ಮ. 2-3 ದಿನದಿಂದ ಕೆಲಸ ತುಂಬ ಜಾಸ್ತಿ ಇತ್ತಾ, ನಿದ್ದೆ ಸರಿಗಾಗಿಲ್ವಾ, ಅದಕ್ಕೆ ಟಯರ್ಡ್ ಆಗಿದೆ. ಅದು ಬಿಟ್ಟರೆ ಏನೇನಿಲ್ಲ. ಪಕ್ಕಮ್ಮ. ಅದು ಬಿಡು, ಬಾ ಫೋಟೋ ತಗೋಣ. ಫೋಟೋ? ಹಾಂ, ನನ್ನ ಜೊತೆ ಇದೇನೆ ಯಾವತ್ತೂ ಇಲ್ಲದೆ ಇರೋದು. ಅಲ್ಲ, ಯಾವಾಗ ನೋಡಿದ್ರು ನಿಮ್ಮ ಅಪ್ಪನ ಜೊತೆ ಇಲ್ಲೊಂದು ಫೋಟೋ ಅಲ್ಲೊಂದು ಫೋಟೋ ಅಂತ ತೆಗಿತಿದ್ದೆ. ನಿಮ್ಮ ಅಪ್ಪನ ಜೊತೆ ಫೋಟೋ ತೆಗಿಯೋದು ನೋಡಿ ನಾನು ಜಗಳ ಆಡಿ ನಿನ್ನ ಜೊತೆ ಫೋಟೋ ತೆಗೆಸ್ಕೊಂಡಿದ್ದೀನಿ. ಇವತ್ತು ನೋಡಿದ್ರೆ ಫೋಟೋ ತೆಗಿಯೋಣ ಅಂತಿದ್ಯಾ. ಏನು ಆಶ್ಚರ್ಯ ಇದು? ಹಾಗೆಲ್ಲ ಏನಿಲ್ಲಮ್ಮ.